ಹೆಲೋ ಎವ್ರಿ ಒನ್, ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ವಂಡರ್ಫುಲ್. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಮತ್ತು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಕೂಡ. ಯಾಕೆಂದರೆ ಯೂಟ್ಯೂಬ್ನಲ್ಲಿ ನನ್ನ ಫಸ್ಟ್ ಎವರ್ ವೀಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ನಲ್ಲಿ ನನ್ನ ಮೊದಲನೇ ಹೆಜ್ಜೆ ಇಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಇಂಟ್ರೊಡಕ್ಷನ್ ವೀಡಿಯೋ ನಂತರ ಇವತ್ತು ನಾನು ಒಂದು ಅನ್ಬಾಕ್ಸಿಂಗ್ ವೀಡಿಯೋನ ಮಾಡ್ತಾಯಿದ್ದೀನಿ. ನಾನು ಈ ಪ್ರಾಡಕ್ಟನ್ನು ಅಮೆಝಾನಿಂದ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆ. ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಹಾಗೆ ಪ್ರಾಡಕ್ಟ್ ಕ್ವಾಲಿಟಿ ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ. ಬೇಗ ವಿಡಿಯೋ ನೋಡೋಣ. ಈ ಪ್ರಾಡಕ್ಟ್ನ ನಾನು ತುಂಬ ದಿನದಿಂದ ಕಾರ್ಟಲ್ಲಿ ಹ್ಯಾಡ್ ಮಾಡಿ ಇಟ್ಕೊಂಡು ತೊಗೋಬೇಕು ಅಂತಲೇ ಅನ್ಕೊತಿದ್ದೆ, ಬಟ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ಒಂದು ದೊಡ್ಡ ಮನ್ಸು ಮಾಡಿ ತೊಗೊಂಡೇ ಬಿಡೋಣ, ಹೆಂಗಿರುತ್ತೆ ಪ್ರಾಡಕ್ಟ್ ನೋಡೋಣ ಅಂತಲೇ ತೊಗೊಂಡೆ ನಾನು. ಆ್ಯಕ್ಚುಲಿ ಅನ್ಕೊತಿದ್ದೆ ಈ ಪ್ರಾಡಕ್ಟ್ ಚೆನ್ನಾಗಿರುತ್ತೋ ಇಲ್ವೋ, ಕ್ವಾಲಿಟಿ ಹೆಂಗೆ ಬರುತ್ತೆ, ಪ್ಲಾಸ್ಟಿಕ್ಕು ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅನ್ಕೊತಿದ್ದೆ. ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಇದೆ ಆ ಪ್ರಾಡಕ್ಟು. ಇದು ಬಂದು 3 ಸ್ಟೋರೇಜ್ ಕಂಟೈನರ್ ಫ್ರಿಡ್ಜ್ ಬಾಕ್ಸ್. ಆ್ಯಕ್ಚುಲಿ ನೋಡ್ತಿದ್ದೀರಲ್ಲ, ಇದೇ ಆ ಪ್ರಾಡಕ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಇದೇ ಆ 3 ಕಂಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಆ 3 ಕಂಪಾರ್ಟ್ಮೆಂಟ್ಸನ್ನ ಆ ಬಾಕ್ಸಲ್ಲಿ ಇಟ್ಕೊಂಡು ಜೋಡಿಸ್ಕೊಂಡು ನಿಮ್ಗೆ ಏನು ಫ್ರಿಡ್ಜಲ್ಲಿ ಬೇಕೋ ಅದನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಆರ್ಗನೈಸ್ಡಾಗಿ ಕಾಣುತ್ತೆ. ಈ ಪ್ರಾಡಕ್ಟ್ ಬಂದು ನಾನು 349 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೆ. ಪ್ರಾಡಕ್ಟ್ ಲಿಂಕ್ನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ನಿಮ್ಗೆ ಏನಾದರೂ ಬೇಕು ಅಂತಂದರೆ ಈ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣಿಸುತ್ತೆ. ಬಾಕ್ಸ್ ಲಿಡ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಕ್ಲೋಸ್ ಮಾಡಿದ್ರೆ ಟೈಟಾಗಿ ಕುತ್ಕೊತಾ ಇತ್ತು. ಸೊ ನನ್ನಿಂದ ದಿಸ್ ಈಸ್ ಅ ಗುಡ್ ಟು ಗೋ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ಒಂದು ಫ್ರಿಡ್ಜ್ ಸ್ಟೋರೇಜ್ ಕಂಟೈನರ್ ಬಾಕ್ಸನ್ನೇ ನಾನು ಆರ್ಡ್ರ್ ಮಾಡಿದ್ದು. ಈ ಪ್ರಾಡಕ್ಟ್ ಪ್ಯಾಕ್ ಆಫ್ 6 ನನಗೆ 459 ರುಪೀಸ್ಗೆ ಕೊಂಡ್ಕೊಂಡೆ. ಪ್ರಾಡಕ್ಟ್ ಬಗ್ಗೆ ಹೇಳೋ ಅಂತಾದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಈ ಥರ 6 ಸಪ್ರೇಟ್ ಕಂಟೈನರ್ಸ್ ನಿಮಗೆ ಬರುತ್ತೆ. ಈ ಕಂಟೈನರ್ಸಲ್ಲಿ ನೀವು ಏನು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಉದಾಹರಣೆಗೆ ಈ ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಈ ಥರ ಸ್ಟೋರೇಜ್ ಮಾಡಿ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಫ್ರಿಡ್ಜ್ ತುಂಬ ಆರ್ಗನೈಸ್ಡಾಗಿ ಕಾಣುತ್ತೆ. ಮತ್ತು ಈ ಲಿಡ್ಸ್ ಏನಿದೆ ನೋಡಿ, ಇದು ಕ್ಲೋಸ್ ಮಾಡಬೇಕಾದ್ರೆ ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಟೈಟಾಗಿ ಕುತ್ಕೊಳ್ಳೋದ್ರಿಂದ ನಿಮಗೆ ಒಳಗಡೆ ನೀರಿನ ಅಂಶ ಹೋಗಲ್ಲ. ತುಂಬ ದಿನ ನೀವೇನು ಹಾಕಿಟ್ಟಿರ್ತೀರ, ಸ್ಟೋರ್ ಮಾಡಿಟ್ಟಿರ್ತೀರ, ಅದು ಪ್ರಾಡಕ್ಟು ಬಂದು ತುಂಬ ಕೆಡದಿರೋ ಚೆನ್ನಾಗಿರುತ್ತೆ. ಈ ಥರ ಪ್ರಾಡಕ್ಟ್ ರಿವ್ಯೂಗೆ ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಬಾಯ್, ಟೇಕ್ ಕೇರ್.